ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಮೆಜೆಸ್ಟಿಕ್ಕಲ್ಲಿದ್ದೀನಿ. ನಾನಿವಾಗ ಮೆಜೆಸ್ಟಿಕ್ಕಿಂದ ಕೋರಮಂಗ್ಲಗೆ ಬಸ್ ಹತ್ತಿದ್ದೀನಿ. ಕೋರಮಂಗ್ಲಗೆ ಏನಕ್ಕಪ್ಪ ಅಂತ ಅಂದರೆ ಈಜಿಪುರ ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ಟ್ರೆಂಡಿಂಗ್ ಆಗ್ತಿರೋ ಜಾಗ. ಏನಕ್ಕೆ ಅಂತ ಹೇಳಿದ್ರೆ ಮಹಾವಿಷ್ಣು ವಿಶ್ವರೂಪಂ ಅಂದರೆ ಒಂದು ಸ್ಟ್ಯಾಚ್ಯೂನ ಪ್ರತಿಷ್ಠಾಪನೆ ಮಾಡಿದ್ದಾರೆ ವಿಷ್ಣು ದೇವರದು, ವಿಷ್ಣು ಅವತಾರಗಳು. ಅದನ್ನು ನೋಡೋದಕ್ಕೆ ಮತ್ತು ನಿಮಗೆ ತೋರಿಸೋದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವಾಗ ಇಲ್ಲಿ ಬೆಂಗಳೂರಿಂದ ಮೆಜೆಸ್ಟಿಕ್ಕಿಂದ ಕೋರಮಂಗ್ಲಗೆ ಬಸ್ ತೊಗೊಂಡು ಅಲ್ಲಿಂದ ಒಂದು 900 ಮೀಟರ್ಸ್ ವಾಕಲ್ಲಾದರೂ ಹೋಗ್ಬೋದು, ಆಟೋಲಾದರೂ ಹೋಗ್ಬೋದು. ಬನ್ನಿ ಹೋಗೋಣ. ನಾನು ಮೆಜೆಸ್ಟಿಕ್ಕಿಂದ ಸೀದಾ ಕೋರಮಂಗ್ಲಕ್ಕೆ ಬಸ್ ಹತ್ತಿದೆ. ಕೋರಮಂಗ್ಲಗೆ ಏನಪ್ಪ ಅಂದರೆ ಸದ್ಯಕ್ಕೆ ಬೆಂಗಳೂರಲ್ಲಿ ಟ್ರೆಂಡಿಂಗ್ ಇರೋ ಪ್ಲೇಸ್ ಈಜಿಪುರ. ಅಂದರೆ ವಿಷ್ಣು ದೇವರದ್ದು ಪ್ರತಿಷ್ಠಾಪನೆ ಮಾಡಿದ್ರು ಎಲ್ಲ ಅವತಾರ. ಆ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ನೀವು ಹೆಂಗೆ ತಲುಪ್ಬೋದು ಅಂತ ಹೇಳಿದ್ರೆ, ಬಸ್ಸಲ್ಲಿ ಬರೋಂಗಿದ್ರೆ ಡೈರೆಕ್ಟ್ ಕೋರಮಂಗ್ಲ ಡಿಪೋಗೆ ಬಸ್ ಹತ್ತಿದ್ರೆ ಮೆಜೆಸ್ಟಿಕ್ಕಿಂದ ಅಲ್ಲಿಂದ ಒಂದು 900 ಮೀಟರ್ಸ್ ಆಟೋಲ್ಲಿ ಹೋಗ್ಬೋದು, ಇಲ್ಲಾಂದರೆ ನೀವು ನಡ್ಕೊಂಡು ಹೋಗ್ಬೋದು. ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ. ಇಂದ ಕೋದಂಡರಾಮ ಟೆಂಪಲ್ ಅಂತ ಕೇಳ್ಕೊಳ್ಳಿ. ಈಜಿಪುರ ಕೋದಂಡರಾಮ ಟೆಂಪಲು ಅಲ್ಲೇ ಪ್ರತಿಷ್ಠಾಪನೆ ಮಾಡಿರೋದು. ಇವಾಗ ಆಲ್ಮೋಸ್ಟ್ ಇದೀನಿ, ನಿಯರ್ ಇದೆ. ಅಲ್ಲಿ ರೀಚ್ ಆಗ್ತೀನಿ. ಅಲ್ಲಿ ರೀಚ್ ಆದಮೇಲೆ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಇನ್ನು ಸ್ಟ್ಯಾಚು ಬಗ್ಗೆ ಮಾಹಿತಿ ಕೊಡಬೇಕು ಅಂತಂದರೆ, ಸ್ಟ್ಯಾಚು ಬಂದು 420 ಟನ್ 420 ಟನ್ಸ್ ಇದೆ ಮತ್ತು 108 ಅಡಿ ಎತ್ತರ. ವಿಶ್ವದಲ್ಲೇ ಅತಿ ಎತ್ತರ ವಿಷ್ಣುವಿನ ಸ್ಟ್ಯಾಚು ಪ್ರತಿಮೆ ಅಂತ ಹೇಳಲಾಗ್ತದೆ. ಮತ್ತು ಇದು ತಮಿಳುನಾಡಿನ ತಿರುವಣ್ಣಾಮಲೈ ಅನ್ನೋ ಡಿಸ್ಟ್ರಿಕ್ಕಲ್ಲಿ ಇದರಲ್ಲೇ ಸ್ಟ್ಯಾಚುನ ನಿರ್ಮಾಣ ಮಾಡಬೇಕು ಅಂತ, ಕೆತ್ತಬೇಕು ಅಂತ ಇದು ಮಾಡಿದ್ದು. ಅದನ್ನು ಒಟ್ಟು ಅಲ್ಲಿಂದ ಸಾಗಿಸೋಕ್ಕೆ 6 ತಿಂಗಳು ತೊಗೊಂಡಿದ್ದಾರೆ. ತಮಿಳ್ನಾಡಿಂದ ಬೆಂಗಳೂರಿಗೆ ತಲುಪಕ್ಕೆ 6 ತಿಂಗಳು. ಸುಮಾರು 240 ಚಕ್ರ ಉಳ್ಳುವ ಲಾರಿ ಅದಕ್ಕೆ ಅಂತ ಸ್ಪೆಷಲಾಗಿ ಮಾಡಿ ಅದರಿಂದ ಸಾಗಣೆ ಮಾಡಿದ್ದಾರಂತೆ. ಬನ್ನಿ ಅದು ಹೇಗಿದೆ ಅಂತ ನೋಡೋಣ. ಇವಾಗ ಫೈನಲಿ ಸಿಕ್ತು, ತೋರಿಸ್ತೀನಿ ನೋಡಿ ಇವಾಗ ದೇವರು ಹೇಗಿದೆ ನೋಡಿ. ಇದೇ ವಿಷ್ಣು ವಿಶ್ವರೂಪಂ. ಇದು ಬಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಗೋಪುರಗೇನು. ಇದು ಬಂದು ಕೋದಂಡರಾಮ ದೇವಸ್ಥಾನ, ಸುಮಾರು 75 ವರ್ಷ ಹಳೇದು. ಬನ್ನಿ ಇವಾಗ ಹತ್ರಕ್ಕೆ ಹೋಗೋಣ, ನೋಡೋಣ ಒಳಗಡೆ ಎಂಟ್ರಿ ಕೊಡೋಣ. ನೀವು ಹತ್ತರಿಂದ ಬೇಕಾದ್ರೂ ಹೋಗಿ ನೋಡ್ಬೋದು. ಅದಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ, ಸ್ಪೆಷಲ್ ದರ್ಶನ ಟಿಕೆಟ್ ಅಂದ್ಬಿಟ್ಟು. ಯಾಕಂದರೆ ಕನ್ಸ್ಟ್ರಕ್ಟ್ ಮಾಡಿರ್ತಾರಲ್ಲ ಅದ್ರದ್ದು ಎಷ್ಟು 1.5 ಕೋಟಿನೋ 2 ಕೋಟಿನೋ ಅಂತ ಒಟ್ಟು ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ಅಷ್ಟೇ ಅಂತ ಇದೆ. ಬಟ್ ಹತ್ರಕ್ಕೆ ಹೋಗ್ಬೋದು ನೋಡಿ. ಈ ಥರ ಸ್ಟೇರ್ಸ್ ಮಾಡಿದ್ದಾರೆ, ಹಿಂಗಿಂದ ರೀಚ್ ಆಗ್ಬೋದು ಸ್ಟ್ಯಾಚು ಹತ್ರ. ಇದೆ ಸ್ಟ್ಯಾಚು. ಬನ್ನಿ ಇವಾಗ ಹೋಗೋಣ ಫ್ರಂಟ್ ವ್ಯೂ.
ದರ್ಶನ ಆಯಿತು. ಸದ್ಯ ಕ್ರೌಡ್ ಇಲ್ಲ, ನಾನೆಲ್ಲಪ್ಪ ಕ್ರೌಡ್ ಇರ್ತಾರೆ ಅಂದ್ಕೊಂಡಿದ್ದೆ. ವೀಕ್ ಡೇಸ್ ಮೇಲೆ ಆಯಿತು. ನೀವು ಬರುವಾಗಿದ್ದರೆ ವೀಕ್ ಡೇಸಲ್ಲಿ ಬನ್ನಿ, ಜಾಸ್ತಿ ಕ್ರೌಡ್ ಇರೋಲ್ಲ. ವೀಕೆಂಡ್ಸ್ ಬಂದರೆ ಸಿಕ್ಕಾಪಟ್ಟೆ ಜನ, ಯಾಕಂದ್ರೆ ಎಲ್ರಿಗೂ ರಜೆ ಇರೋದ್ರಿಂದ ಅವತ್ತು ಜನ ಇರ್ತಾರೆ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಇನ್ನೂ ನನ್ನ ಚಾನಲ್ನ ನೋಡ್ತಾ ಇರೋರು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕು, ಶೇರು, ಕಮೆಂಟ್ ಮಾಡೋದು ಮರಿಬೇಡಿ. ಆದಷ್ಟು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.